ಎಲ್ರಿಗೂ ನಮಸ್ಕಾರ. ಟ್ರೇಡ್ ಸಾಧನಾಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಟ್ರೇಡಿಂಗ್ಗೆ ಬೇಕಾದ ಎಲ್ಲಾ ರೀತಿ ಪ್ಲಾಟ್ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಟ್ರೇಡಿಂಗ್ ವ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ವೆಬ್ಸೈಟ್ ಬಂದು ಟ್ರೇಡಿಂಗ್ ವ್ಯೂ. ಬನ್ನಿ ನೋಡೋಣ ಅದನ್ನ ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಸೈನ್ ಅಪ್ ಆಗೋದು ಅಂತ. ನಿಮ್ಮ ಬ್ರೌಸರ್ಗೆ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಟೈಪ್ ಮಾಡಿ. tradingview.com. ಸೊ ಇಲ್ಲಿ ಫಸ್ಟ್ ಬರೋದೆ ಟ್ರೇಡಿಂಗ್ ವ್ಯೂ. ಸೊ ಇದರಲ್ಲಿ ಎಲ್ಲಾ ರೀತಿ ಚಾರ್ಟ್ಸ್ಗಳನ್ನ ನೀವು ಓಪನ್ ಮಾಡ್ಬೋದು. ಸೊ ಟ್ರೇಡಿಂಗ್ ವ್ಯೂನ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಹೋಗಿ ನೀವು ಸೈನ್ ಅಪ್ ಮಾಡ್ಕೋಬೇಕು. ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೈನ್ ಇನ್ ಆಗಿ ಅಥವಾ ಸೈನ್ ಅಪ್ ಆಗಿ ಅಂತ ಕೇಳುತ್ತೆ. ಇಲ್ಲಿ ಸೈನ್ ಇನ್ ಮೇಲೆ ಹೋದಾಗ ನೀವು ಫಸ್ಟ್ ಟೈಮ್ ಯೂಸರ್ ಆದ್ರೆ ನೀವು ಯೂಸಿಂಗ್ ಗೂಗಲ್ ಸೈನ್ ಇನ್ ಆಗ್ಬೋದು. ಇಲ್ಲ ಅಂದ್ರೆ ನೀವು ಮೊದಲೇ ಸೈನ್ ಅಪ್ ಆಗಿದ್ರೆ ಅದನ್ನ ಇಮೇಲ್ ಅಲ್ಲಿ ಸೈನ್ ಅಪ್ ಮಾಡ್ಕೊಳ್ಳಿ. ನಾನು ಯೂಶಲಿ ಗೂಗಲ್ ಅಲ್ಲಿ ಸೈನ್ ಇನ್ ಆಗ್ತೀನಿ. ಸೊ ಇದು ನನ್ನ ಅಕೌಂಟ್ಸು. ಸೊ ಒಂದ್ಸಲ ಸೈನ್ ಇನ್ ಆದ ತಕ್ಷಣ ನಿಮ್ಮ ಹೆಸರು ಇಲ್ಲಿ ಬರುತ್ತೆ. ಸೊ ಇವಾಗ ನೀವು ಇಲ್ಲಿ ಪ್ರಾಡಕ್ಟ್ಸ್ ಹೋದ್ರೆ ಇಲ್ಲಿ ಸೂಪರ್ ಚಾಟ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. ಸೊ ಚಾರ್ಟ್ ಓಪನ್ ಆದ ತಕ್ಷಣ ನಿಮಗೆ ಕಾಣಿಸೋದು ಈ ರೀತಿ ಒಂದು ಟ್ಯಾಬು. ಸೊ ನಾನು ಒಂದ್ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡ್ಕೊ ಬರ್ತೀನಿ. ನೀವಿಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಏನ್ ನೋಡ್ತಿದ್ದೀರಾ, ಇದೆಲ್ಲ ನಿಮ್ಮ ಡ್ರಾಯಿಂಗ್ ಸೆಟ್ಸ್ ಗಳು. ಯಾವ ರೀತಿ ಡ್ರಾಯಿಂಗ್ ಸೆಟ್ಸ್ ಗಳು ಯೂಸ್ ಮಾಡ್ತಿರೋ ಅದೆಲ್ಲ. ಸೊ ಇಲ್ಲಿ ಕ್ರಾಸ್ ಹೇರ್ ಇದೆ, ನಿಮ್ಮ ಲೈನ್ ಇದೆ, ನಿಮ್ಮ ಫೆಬನಾಚಿ ರಿಟ್ರೇಸ್ಮೆಂಟ್, ಇಲ್ಲಿ ಎಲ್ಲಾ ರೀತಿ ಪ್ಯಾಟರ್ನ್ಸ್ ಗಳು, ಇಲ್ಲಿ ಲಾಂಗ್ ಹೋಗ್ತಿರೋ ಶಾರ್ಟ್ ಹೋಗ್ತಿರೋ, ಮತ್ತೆ ಇಲ್ಲಿ ನಿಮ್ಮ ಬ್ರಷ್ ಗಳು, ನಿಮ್ಮ ಟೆಕ್ಸ್ಟ್ ಆಡ್ ಮಾಡ್ಬೇಕಾ ಅದು ಇಮೋಜಿಸ್ ಗಳು ಕೊಟ್ಟಿದ್ದಾರೆ, ಸ್ಕೇಲ್ ಕೊಟ್ಟಿದ್ದಾರೆ. ಸೊ ಈ ರೀತಿ ನಾನಾ ರೀತಿ ಎಲ್ಲ ಇದೆ. ಸೊ ನಿಮ್ಮ ಇಂಡಿಕೇಟರ್ಸ್ ನ ಅಥವಾ ಡ್ರಾಯಿಂಗ್ಸ್ ನ ಹೈಡ್ ಮಾಡಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ. ಎಲ್ಲ 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 ಇಂಡಿಕೇಟರ್ಸ್ ಅಥವಾ ಡ್ರಾಯಿಂಗ್ಸ್ ನ ಡಿಲೀಟ್ ಮಾಡಬೇಕು ಅಂದ್ರೆ ಡಿಲೀಟ್ ಆಪ್ಷನ್ ಗಳಿದೆ. ಸೊ ಈ ರೀತಿ ಎಲ್ಲಾ ರೀತಿ ಆಪ್ಷನ್ ಗಳು ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು. ನೆಕ್ಸ್ಟ್ ನಿಮ್ಮ ಟಾಪ್ ಅಲ್ಲಿ ಏನೇನಿದೆ ಅಂತಂದ್ರೆ ಇಲ್ಲಿ ನಿಮ್ಮ ಟಿಕ್ಕರ್ ಸಿಂಬಲ್ ಗಳು ತೋರಿಸುತ್ತೆ, ನಿಮ್ಮ ಟೈಮ್ ಫ್ರೇಮ್ ಗಳು ತೋರಿಸುತ್ತೆ, ನೀವು ಯಾವ ರೀತಿ ಗ್ರಾಫ್ ನ ನೋಡಬೇಕು ಅದನ್ನ ತೋರಿಸುತ್ತೆ, ಪ್ಲಸ್ ನಿಮ್ಮ ಇಂಡಿಕೇಟರ್ಸ್ ಗಳಿದೆ. ಸೊ ಇದನ್ನೆಲ್ಲ ಕೂತ್ಕೊಂಡು ಎಕ್ಸ್ಪ್ಲೋರ್ ಮಾಡಿ ಒಂದ್ಸಲ. ಮತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಕಾಣಿಸ್ತಿದೆ ಇದು ನಿಮ್ಮ ವಾಚ್ ಲಿಸ್ಟ್. ಸೊ ಒಂದೊಂದಕ್ಕೂ ಹೋಗಿ ನೋಡಿದಾಗ ಇಲ್ಲಿ ನಿಮ್ಮ ಟ್ರೆಂಡ್ ಲೈನ್ ಇದೆ, ರೇಸ್ ಇದೆ, ಇನ್ಫೋ ಲೈನ್, ಹಾರಿಜಾಂಟಲ್ ರೇ. ಸೊ ಇದನ್ನ ನೀವು ಸ್ಟಾರ್ ಮಾರ್ಕ್ ಮಾಡ್ಕೊಂಡ್ರೆ ಇದು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಿ ನೀವು ಕೆಳಗಡೆ ನೋಡಬಹುದು ನಾನು ಯಾವ್ದಾವ್ದು ಸ್ಟಾರ್ ಮಾರ್ಕ್ ಮಾಡ್ಕೊಂಡಿದೀನಿ ಅದೆಲ್ಲ ಇಲ್ಲಿ ಕೂತ್ಕೊಂಡಿದೆ. ರೇ ಆಗಿರ್ಬೋದು, ಹಾರಿಜಾಂಟಲ್ ಲೈನು, ವರ್ಟಿಕಲ್ ಲೈನು, ನಿಮ್ಗೆ ಯಾವ್ದಾವ್ದು ಬೇಕೋ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ ಫಿಬೊನಾಚಿ ರಿಟ್ರೇಸ್ಮೆಂಟ್, ನೀವು ಸ್ಟಡೀಸ್ ನ ಆಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲೆಲ್ಲ ಇರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಪ್ಯಾಟರ್ನ್ಸ್ ಗಳಿರುತ್ತೆ, ಎ ಬಿ ಸಿ ಡಿ ಪ್ಯಾಟರ್ನ್, ಸೈಫರ್ ಪ್ಯಾಟರ್ನ್ ಅಂತ. ನೆಕ್ಸ್ಟ್ ಇಲ್ಲಿ ನಿಮ್ಮ ಲಾಂಗ್ ಪೊಸಿಷನ್ ಏನಾದ್ರು ವಿಜುವಲೈಸರ್ ನ ಪ್ಲೇಸ್ ಮಾಡಬೇಕು ಅಂದ್ರೆ ಅದಿರುತ್ತೆ. ಫೋರ್ಕಾಸ್ಟ್, ಬಾರ್ ಪ್ಯಾಟರ್ನ್ಸ್, ಆಂಕರ್ಡ್ ವ್ಯೂ ಆಪ್, ವಾಲ್ಯೂಮ್ ಬೇಸ್ಡ್ ಯಾವ್ದಾದ್ರು ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಫಿಕ್ಸ್ ರೇಂಜ್, ವಾಲ್ಯೂಮ್, ಪ್ರೈಸ್ ರೇಂಜ್, ಡಾಟಾ ರೇಂಜ್ ಎಲ್ಲ ಇದೆ. So ಇಲ್ಲಿ ನಿಮ್ಮ ಟೆಕ್ಸ್ಟ್, ಆರೋಸ್, ರೆಕ್ಟಾಂಗಲ್. ರೆಕ್ಟಾಂಗಲ್ ಯೂಶಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಝೋನ್ಸ್ ನ ಡ್ರಾ ಮಾಡಕ್ಕೆ ನಾನು ಯೂಶಲಿ ರೆಕ್ಟಾಂಗಲ್ ಯೂಸ್ ಮಾಡ್ತೀನಿ. ಅದನ್ನ ಹೈಲೈಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಹೈಲೈಟ್ ಮಾಡ್ಕೋತೀನಿ. ಸೊ ಈ ರೀತಿ ನೀವು ಸ್ಟಾರ್ ನ ಪ್ರೆಸ್ ಮಾಡಿದ್ರೆ ಅದು ಬಂದು ಈಗ ನಿಮ್ಮ ಶಾರ್ಟ್ ಕಟ್ ಅಂತಾನೆ ಹೇಳ್ಬೋದು, ಫಾಸ್ಟ್ ಸರ್ಚ್ ತರ. So ಇಲ್ಲಿ ಟೆಕ್ಸ್ಟ್ ಹೋದಾಗ ನಿಮಗೆ ಬೇಕಾಗಿರೋ ರೀತಿ ಆಂಕರ್ ಟೆಕ್ಸ್ಟ್ ಗಳು, ನೋಟು ಎಲ್ಲಾನು ಇದೆ. ಇದೆಲ್ಲ ಇಮೋಜಿಸ್ ಅಷ್ಟೇನ್ ಬೇಕಾಗೋದಿಲ್ಲ. ಸೊ ಅದು ಅಲ್ಲಿ ತೋರಿಸುತ್ತೆ. ಇಲ್ಲಿ ನಿಮ್ಮ ಟಿಕ್ಕರ್ ಸಿಂಬಲ್ಸ್ ಗಳು ಕಾಣಿಸುತ್ತೆ. ನೀವೇನಾದ್ರೂ ಟೈಪ್ ಮಾಡ್ಬೋದು, HDFC ಎಲ್ಲಾದ್ರದ್ದು ಬರುತ್ತೆ. ಸೊ ಇಲ್ಲಿ ನಿಮ್ಮ ಫಿಲ್ಟರ್ಸ್ ಗಳನ್ನೂ ಹಾಕ್ಬೋದು. ಎಲ್ಲಾನು ತೋರಿಸ್ಬೇಕು ಅಂದ್ರೆ ನಾನು ನಿಫ್ಟಿ ಟೈಪ್ ಮಾಡಿ ಎಲ್ಲ ತೋರಿಸ್ಬೇಕು ಅಂದ್ರೆ ಎಲ್ಲ ತೋರಿಸುತ್ತೆ. ಸ್ಟಾಕ್ಸ್ ನ ಕ್ಲಿಕ್ ಮಾಡಿದ್ರೆ ನಿಫ್ಟಿಲಿ ಯಾವ ಸ್ಟಾಕ್ಸ್ ಇರುತ್ತೆ ಆ ಹೆಸರು ಮುಖಾಂತರ ಅದು ಪಾಪಪ್ ಆಗುತ್ತೆ. ಇದು ಯಾವ್ದೋ ಜಪಾನೀಸ್. ಇಲ್ಲಿ ಫಂಡ್ಸ್ ಬೇಕು ಅಂದ್ರೆ ನಿಫ್ಟಿ ಬೀಸ್ ಇದೆ, ಕೋಟೆಕ್ ನಿಫ್ಟಿ ಇದೆ. ಸೊ ಇದೆಲ್ಲ ಫಂಡ್ಸ್ ಗಳು, ಇದೆಲ್ಲ ಫ್ಯೂಚರ್ಸ್ ಗಳು, ಇದೆಲ್ಲ ಫೋರೆಕ್ಸ್ ಗಳು ಆ ಟಿಕ್ಕರ್ ಸಿಂಬಲ್ ಮೇಲ್ಗಡೆ. ಸೊ USD INR ಅಂತ ಹೊಡೆದ್ರೆ ಅದು ಬರುತ್ತೆ. ಸೊ ನೆಕ್ಸ್ಟ್ ಅದ್ರ ಮೇಲ್ಗಡೆ ಕ್ರಿಪ್ಟೋಗಳು, ಇಂಡೆಕ್ಸ್, ಬಾಂಡ್ಸ್, ಎಕಾನಮಿ, ಆಪ್ಷನ್ಸ್ ಗಳು, ಇದು ಹೊಸ ಫೀಚರ್ಸ್ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಟೈಮ್ ಫ್ರೇಮ್, ನಿಮ್ಗೆ ಯಾವ ಟೈಮ್ ಫ್ರೇಮ್ ಬೇಕೋ ಅದೆಲ್ಲ ಕಾಣಿಸುತ್ತೆ ಇಲ್ಲಿ. ಸೊ ನಾನು ಯೂಶಲಿ ಯೂಸ್ ಮಾಡೋದು ಟಿಕ್ ಬೇಸ್ಡ್ ಅಲ್ಲ, ಎಲ್ಲ ಟೈಮ್ ಬೇಸ್ಡ್. ಸೊ ನಾನು 5 ಮಿನಿಟ್ ಯೂಸ್ ಮಾಡ್ತೀನಿ, 2 ಮಿನಿಟ್ಸ್ ಯೂಸ್ ಮಾಡ್ತೀನಿ, 1 ಮಿನಿಟ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅವರ್ಲಿ, 4 ಅವರ್ ಮತ್ತೆ ಡೈಲಿ. ಸೊ ಇದನ್ನೆಲ್ಲ ನೀವು ಸ್ಟಾರ್ ಮಾರ್ಕ್ ಮಾಡ್ಕೊಂಡ್ರೆ ಅದಲ್ಲೇ ಹೈಲೈಟ್ ಆಗುತ್ತೆ. ನಾನು ನೆಕ್ಸ್ಟ್ ಬಂದ್ರಿ ಇಲ್ಲಿ ನೀವು ಯಾವ ರೀತಿ ಗ್ರಾಫ್ ನ ನೋಡಬೇಕು ಅಂತ. ಅದು ಐದರ್ ಅಟ್ ಮೈಟ್ ಬಿ ಲೈನ್ ಗ್ರಾಫ್ ಆಗಿರ್ಬೋದು, ಅಥವಾ ಹೈಕನಾಶಿ ಕ್ಯಾಂಡಲ್ಸ್ ಆಗಿರ್ಬೋದು, ಅಥವಾ ಹಾಲೋ ಕ್ಯಾಂಡಲ್ಸ್, ಅಥವಾ ವಾಲ್ಯೂಮ್ ಕ್ಯಾಂಡಲ್ಸ್, ನಾನಾ ರೀತಿ ಇದೆ. ನೆಕ್ಸ್ಟ್ ಬಂದು ಇಲ್ಲಿ ಇಂಡಿಕೇಟರ್ಸ್ ಗಳು ಕ್ಲಿಕ್ ಮಾಡಿದ್ರೆ ಟೆಕ್ನಿಕಲ್ಸ್ ಏನಾದ್ರು ಒಂದು ಸರ್ಚ್ ಮಾಡೋದು. EMA, ಮೂವಿಂಗ್ ಆವರೇಜ್, ಅಥವಾ SMA, ಸಿಂಪಲ್ ಮೂವಿಂಗ್ ಆವರೇಜ್, ಸಿಂಪಲ್. ಇದೆಲ್ಲ ನಾನಾ ರೀತಿ ಇಂಡಿಕೇಟರ್ಸ್. ನಾನು ಪರ್ಸನಲ್ ಆಗಿ ಯಾವುದೇ ರೀತಿ ಇಂಡಿಕೇಟರ್ಸ್ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೆ ಒಂದೇ ಒಂದು ಯೂಸ್ ಮಾಡ್ತೀನಿ, ಯಾವ್ದಪ್ಪ ಅಂದ್ರೆ ವಿವ್ ಆಪ್. ಇದನ್ನ ನೀವು ಸ್ಟಾರ್ ಮಾರ್ಕ್ ಮಾಡ್ಕೊಂಡ್ರೆ ಅಲ್ಲಿ ಫೇವರೇಟ್ಸ್ ಎಲ್ಲ ಕೂತ್ಕೊಂಡಿರುತ್ತೆ. ಸೊ ನೀವು ಒಂದು ಸಲ ಇಂಡಿಕೇಟರ್ಸ್ ನ ಆಡ್ ಮಾಡ್ಕೊಂಡ್ರೆ ಆ ಇಂಡಿಕೇಟರ್ಸ್ ಎಲ್ಲ ಇಲ್ಲಿ ಬಂದು ಕೂತಿರುತ್ತೆ. ಈ ಇಂಡಿಕೇಟರ್ಸ್ ಹತ್ರ ನಿಮ್ಮ ಮೌಸ್ ನ ಹವರ್ ಮಾಡಿದ್ರೆ ಸೊ ಒಂದು ವಾಲ್ಯೂಮ್ ಇದೆ, ಅದು ವಿತ್ ಕೆಳಗಡೆ ಎಲ್ಲಿ ನೋಡ್ತಿದ್ದೀರಾ ಅದು. ಇವಾಗ ನಾನು ವಾಲ್ಯೂಮ್ ಹತ್ರ ಹೋದ್ರೆ ಇಲ್ಲಿ ನನಗೆ ನಾನಾ ರೀತಿ ಸಿಂಬಲ್ ಗಳು ಬರುತ್ತೆ. ಇದು ಹೈಡ್ ಅಂದ್ರೆ ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಹೈಡ್ ಆಗುತ್ತೆ. ಇದು ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ನನಗೆ ಯಾವ ರೀತಿ ಸೆಟ್ಟಿಂಗ್ಸ್ ಬೇಕೋ ಆ ರೀತಿ ಮಾಡ್ಕೋಬಹುದು. ಇದ್ರ ಬಗ್ಗೆ ಎಲ್ಲ ನಿಮಗೆ ಇನ್ನೊಂದು ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಏನ್ರ ಮೇಲೆ ಅಂತ, ನಾನು ಅದ್ರ ಮೇಲ್ಗಡೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಬಂದು ವಿವ್ ಆಪ್ ಸೆಷನ್ ಅಂತ, ಅಲ್ಲೂ ಸೇಮ್ ಅದೇ ರೀತಿ ಇದೆ. ಡಿಲೀಟ್ ಮಾಡಬೇಕು ಅಂದ್ರೆ ಒಂದ್ ಬಟನ್ ಅಲ್ಲೇ ಡಿಲೀಟ್ ಇದೆ.
ನೆಕ್ಸ್ಟ್ ಬಂದು ಯೂಶಲಿ ಇದು ನಾನು ಯೂಸ್ ಮಾಡ್ತಿರೋದು ಫ್ರೀ ವರ್ಷನ್ ಸಾಕು, ಪೇಡ್ ವರ್ಷನ್ ಎಲ್ಲ ಏನು ತಗೋಬೇಡಿ. ಯಾಕೆಂದ್ರೆ ನೀವು ಯಾವ ಬ್ರೋಕರ್ ಯೂಸ್ ಮಾಡ್ತಿರೋ ಅದೇ ಬ್ರೋಕರ್ಗಳು ಯೂಶಲಿ ಅವ್ರ ಚಾಟ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಇದೆಲ್ಲ ಟೈಮ್ ಸೆಟ್ಟಿಂಗ್ಸ್ ಗಳಿರುತ್ತೆ, ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಅರ್ಥ ಆಗಿಲ್ಲ ಅಂದ್ರೆ ಏನಾದ್ರು ಕ್ವಶನ್ಸ್ ಕೇಳಿ. ನೀವು ಈ ಕಡೆ ಸೈಡ್ ಬಂದ್ರೆ ನಿಮ್ಮ ವಾಚ್ ಲಿಸ್ಟ್ ಗಳಿರುತ್ತೆ, ಓಕೆನಾ. ನೀವು ಕ್ರಿಯೇಟ್ ಮಾಡ್ಕೊ, ಮೀನ್ ಯೂಶಲಿ ಫ್ರೀಯಲ್ಲಿ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ, ಆದ್ರೆ ಸರ್ಚ್ ಮಾಡಿ ಅದನ್ನ ಆಡ್ ಮಾಡ್ಬೋದು. ರೆಡ್ ಲಿಸ್ಟ್ಗೆ ಕ್ರಿಯೇಟ್ ನ್ಯೂ ಲಿಸ್ಟ್ ಅಂತ ಹೋದ್ರೆ ಅದಕ್ಕೆ ಪೇ ಮಾಡಬೇಕು ಅಂತ ಬರುತ್ತೆ, ಪೇ ಮಾಡಬೇಡಿ. ಸೊ ಇಲ್ಲೇ ಆಡ್ ಅಂತ ಕೊಟ್ರೆ ನಾನು ನಿಫ್ಟಿ ಅಂತ ಆಡ್ ಮಾಡ್ತೀನಿ. ನಾನು ಫ್ಯೂಚರ್ಸ್ ನ ಸೆಲೆಕ್ಟ್ ಮಾಡ್ತೀನಿ. ನಿಫ್ಟಿ ಫ್ಯೂಚರ್ಸ್ ಆಗಿದೆ. ಈ ನಿಫ್ಟಿ 1 to GHJ ಇದನ್ನೆಲ್ಲ ನಾನು ಇನ್ ಡೀಟೇಲ್ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಓಕೆನಾ. ಸೊ ಅದು ವಾಚ್ ಲಿಸ್ಟ್ ಬರುತ್ತೆ. ಇದು ನೀವು ಅಲರ್ಟ್ಸ್ ಏನಾದ್ರು ಸೆಟ್ ಮಾಡಿದ್ರೆ, ಅಲರ್ಟ್ ಸೆಟ್ ಮಾಡೋದು ಯಾವ ರೀತಿ ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಅಲರ್ಟ್ ಅಂತ ಕೊಟ್ರೆ ಆ ಅಲರ್ಟ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಒಂದ್ಸಲ ಪ್ರೈಸ್ ಯಾವಾಗ ಇಲ್ಲಿ ಮತ್ತೆ ಬಂದು ರೀಚ್ ಆಗುತ್ತೋ ಆವಾಗ ನಿಮಗೆ ಒಂದು ನೋಟಿಫಿಕೇಶನ್ ಸೌಂಡ್ ಬರುತ್ತೆ. ಇದು ಬೇಡ ಅಂತಂದ್ರೆ ಇಲ್ಲ ಡಿಲೀಟ್ ಮಾಡ್ಕೋಬಹುದು, ಡಿಲೀಟ್. ಸೊ ಇದೆಲ್ಲ ಲೇಯರ್ಸ್, ಓಕೆ. ಈ ಲೇಯರ್ಸ್ ನಾನು ಯೂಶಲಿ ಯೂಸ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನಾನು ಡೈಲಿ ಟೈಮ್ ಫ್ರೇಮ್ ಹೋದಾಗ ಏನ್ ಕೀ ಲೆವೆಲ್ಸ್ ಮಾರ್ಕ್ ಮಾಡ್ತೀನೋ ಅದನ್ನೆಲ್ಲ ಒಂದು ಸೆಟ್ ತರ ಮಾಡಿಟ್ಕೋತೀನಿ. ಲೆಟ್ಸ್ ಸೇ ಇವಾಗ ನನ್ನ ರೆಸಿಸ್ಟೆನ್ಸ್, ನೆಕ್ಸ್ಟ್ ಇದು ನನ್ನ ಸಪೋರ್ಟ್ ಅಂತ ಅನ್ಕೊಂಡ್ರೆ, ಸೊ ಈ ಎರಡು ರೆಕ್ಟಾಂಗಲ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಗ್ರೂಪ್ ತರ ಮಾಡ್ಕೋಬಹುದು. ಈ ಫೋಲ್ಡರ್ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಗ್ರೂಪ್ 1 ಅಂತ ಡಬಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಚೇಂಜ್ ಮಾಡ್ಬೋದು, ಡೈಲಿ ಲೆವೆಲ್ಸ್ ಅಂತ ಗ್ರೂಪ್ ಮಾಡ್ಕೊಂಡ್ರೆ ಅದು ಒಂದು ಗ್ರೂಪ್ ಅಲ್ಲಿ ಇರುತ್ತೆ. ಸೊ ಇವಾಗ ಆ ಗ್ರೂಪ್ ನಾನು ಬೇಕು ಅಂದ್ರೆ ಅದನ್ನ ಲಾಕ್ ಮಾಡಿದ್ರೆ ಅದಲ್ಲೇ ಇರುತ್ತೆ. ಸೊ ನಾನು ಮಿಸ್ ಆಗಿ ಮೂವ್ ಮಾಡ್ಬೇಕಾದ್ರೆ ಎಲ್ಲ ಮೂವ್ ಆಗಲ್ಲ. ಅಕಸ್ಮಾತ್ ನನಗೆ ಡೈಲಿ ಲೆವೆಲ್ಸ್ ಬೇಡ ಅಂತಂದ್ರೆ ಅದನ್ನ ಹೈಡ್ ಮಾಡ್ಕೋಬಹುದು. ಸೊ ಒಂದು ಗ್ರೂಪ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಅದೇ ನಾನು ಇವಾಗ ಒಂದು 5 ಮಿನಿಟ್ ಹೋಗಿ ಅಲ್ಲಿ ಲೆವೆಲ್ಸ್ ಗಳನ್ನ ಡ್ರಾ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಡ್ರಾ ಮಾಡ್ತೀನಿ. ಸೊ ಆ ರೆಕ್ಟಾಂಗಲ್ಸ್ ಗ್ರೂಪ್ ಇಂದ ಆಚೆ ಆಗಿರುತ್ತೆ. ನಾನು ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಅವೆರಡನ್ನು ಇನ್ನೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೋಬಹುದು. ಅವಾಗ ನಾನು ಅದಕ್ಕೆ ಬೇರೆ ಹೆಸರು ಕೊಡ್ತೀನಿ, 5 ಮಿನಿಟ್. ಸೊ ಅದನ್ನು ಅದೇ ರೀತಿ ಲಾಕ್ ಮಾಡ್ಕೋಬಹುದು, ಹೈಡ್ ಮಾಡ್ಕೋಬಹುದು ಬೇಕು ಅಂದ್ರೆ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಅಕಸ್ಮಾತ್ ಯಾಕಂದ್ರೆ ತುಂಬಾ ಲೆವೆಲ್ಸ್ ಡ್ರಾ ಮಾಡಿದಾಗ ಎಲ್ಲ ಕ್ಲೌಡ್ ಆಗ್ಬಿಡುತ್ತೆ, ನನಗೆ ಮಿಸ್ಲೀಡ್ ಮಾಡೋ ಚಾನ್ಸಸ್ ಗಳಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಇಟ್ಕೊಂಡು ಮಾಡಿದ್ರೆ ನನಗೆ ನೀಟಾಗಿ ಆರ್ಗನೈಸ್ ಮಾಡ್ಕೋಬಹುದು. ಸೊ ಇದೇ ರೀತಿ ನಾನಾ ರೀತಿ ಆಪ್ಷನ್ಸ್ ಗಳಿದೆ. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ಅದ್ರ ಮೇಲ್ಗಡೆ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ, ಮೇಲ್ಗಡೆ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ಅದನ್ನ ಕಮೆಂಟ್ ಮಾಡಿ, ನಾನು ಅದ್ರ ಮೇಲ್ಗಡೆ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.